ಮೂರು ಏನು ಇಲ್ಲ ಶಿಕ್ಷಾ ರಕ್ಷಾವನ್ನು ದೀಕ್ಷಿತರಂತೆ. ಗೊತ್ತಾಯ್ತಾ? ಶಿಕ್ಷಾ ರಕ್ಷಾ ಸಭಾನ ದೀಕ್ಷಿತರೇ. ಯಾವ ದೀಕ್ಷಿತರ? ಗೋಕುಲ ದೀಕ್ಷಿತರ? ಸುಮ್ಮನೆ ದೀಕ್ಷಿತ ಮರಿತಾನವ ಅಲ್ಲಲ್ಲ. ಯಾಕೆಂದ್ರೆ ಎಲ್ಲರೂ ಈ ದೀಕ್ಷೆ ತಗೊಂಡ್ರೆ ಮಾತ್ರ ದೀಕ್ಷಿತ ಅಂತ ಬ್ರಾಹ್ಮಣ. ಈ ಕಾರ್ಯದ ದೀಕ್ಷೆಯನ್ನು ಹೊತ್ತ ದೀಕ್ಷಿತ. ಶಿಕ್ಷಾ ರಕ್ಷಾ ಸಭಾನ ದೀಕ್ಷಿತರೇ. ಧರಿತ್ರೀಧವರು ಉಯ್ಯಲ ಕೇಳಿ ಅವರನ್ನು ಬಿಡಿಸಲು ಬಂದವರು. ಅವನಿಯೊಳಗ ಅಚ್ಚರಿಯ ಇಂದಿನ ದಿವಸ ಕಂಡೆ. ಅಚ್ಚರಿ ಉಂಟಾಗಬೇಕು, ಅಚ್ಚರಿ ಅನುಭವಿಸುವುದಬೇಕು, ಕಾಣುವುದಬೇಕು. 1000 ವರ್ಷ ಬದುಕಿದ್ರು 1000 ಚೋದ್ಯ ಕಾಣುವಂತೆ. ಇವತ್ತು ನನ್ನ ಇಷ್ಟೆಲ್ಲ ತಲೆ ಕೆಡಿಸೋನು ಹೌದೇನು? ಇಂದಿನ ದಿವಸ ಕಂಡೆ. ಹಾಗೆ ನಿಜವಾಗಿ ನೀವ್ಯಾರು? ದಿವಿಜನಂದಿತ ದೇವರು
ಪ್ರತಿ ಯೋಧರಿಲ್ಲ, ಪ್ರತಿ ಯೋಧನಿಲ್ಲ ನಡುತ್ತರ ರಂಜಯ ದಶನಾರಾಯಣ ಹೊತ್ತವ ಪಾರ್ಥ ಅರ್ಜುನ ಅಂತ ಹೇಳಿದ್ರು. ಪಾರ್ಥ ಅರ್ಜುನ ಅದು ಮೂರ್ಲೋಕದ ಗಂಡು ಗಂಡ ಎಲ್ಲೋದಕ್ಕೂ ಒಂದೇ ಗಂಡ ಮತ್ತೆ ಅಂದ್ರೆ ಮೂರ್ಲೋಕದ ಗಂಡು ಮಗ ಅರ್ಜುನ ಅಂದ್ರೆ ಇವನೇ. ಅರ್ಜುನ ಅಂದವ. ಇದು ನೀ ಯಾರು ಪ್ರಾರಂಭ ಆಯ್ತಲ್ಲ ಇದೆಲ್ಲ ನಿನಗೆ ಹೇಗೆ ಹೇಳ ಹೇಳ ಇದು ಮಂಜಾತಿ ಪರಂಪರೆ ಲಕ್ಷಣ. ಯಾಕೆ? ಇದು ನಮ್ಮ ವಿಚಾರ ಕೇಳಿದಾಗ ನನಗೆ ಗೊತ್ತಿಲ್ಲದೆ ಬಂದು ಹೋಗುದು. ಇದು ಚಳಿಗೆ ಕೆಲವೊಬ್ರು ಹೀಗೆ ಕುಣಿಸಿದ್ರೆ ಇಂಥ ಪರಂಪರೆ, ಕೆಲವೊಬ್ರು 3 ಸುತ್ತು ಒಂದು ಗತ್ತು ಮತ್ತೊಂದು ಪರಂಪರೆ, ಮತ್ತೆ ಕೆಲವೊಬ್ರು ಆಯಾ ಆಕಾರದಲ್ಲಿ ಮತ್ತೊಂದು ಪರಂಪರೆ, ಸ್ವರತ್ರಾಣದಲ್ಲಿ ಆಡುವ ಮಾತಿನಲ್ಲಿ ಇನ್ನೊಂದು ಪರಂಪರೆ, ಹಲವು ಪರಂಪರೆಗಳೇನು. ಈ ವಯಸ್ಸಿನಲ್ಲಿ ಎಷ್ಟೆಲ್ಲ ಕಲಿಸ್ಬೇಕು ಈಗ ಇಷ್ಟು ಮಾಡಿದ್ರೆ ನಮ್ಮ ಪರಂಪರೆ ಅಂದ್ರೆ ದಿವಿಜ ಒಂದಿತ ಪ್ರಪಂಚ ಮುಖದಲ್ಲಿ ಕಣ್ಣಿಗೆ ಕಾಣುವ ದೇವರು ಅಂತ ಹೇಳಿದ್ರೆ ಬ್ರಾಹ್ಮಣರಿಂದ ಪೂಜೆಗೆ ಒಳಪಡುವವರು ತ್ರಿಮೂರ್ತಿಗಳು. ತ್ರಿಮೂರ್ತಿಗಳಿಂದಲೇ ಪೂಜೆಗೆ ಒಳಪಡುವವರು ಯಾರು ಲೋಕಮಾನ. ಹೀಗೆ ನೋಡುವಾಗ ನಾವು ತ್ರಿಮೂರ್ತಿಗಳ ಸಾಲ ಬರ್ತೇವೆ. ನೀನು ಕೇಳಿದ್ದು ಅಲ್ಲ ತ್ರಿಮೂರ್ತಿಗಳು ಸಾಲಿನಲ್ಲಿ 4 ಮೂರ್ತಿ ಅಂತ ಯಾರು ಹೇಳಿಲ್ಲ. ತ್ರಿಮೂರ್ತಿ ನಮ್ಮ ಸಾಲ ಆ ಸಾಲಿನಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಇಂದ ಧ್ರುವನಿಗೆ ಉಪದೇಶ ಮಾಡಿ. ಆದ್ರೆ ಅದು ಮಹಾವಿಷ್ಣುವಿಗೆ. ಇಲ್ಲಿ ಆ ಸಾಲಲ್ಲಿ ಯಾವ ನಿತ್ಯನ ಮಾಡ ವಸುದೇವ ದೇವಕೀರಿಗೆ ಗಂಗನಾಥರಿಂದ ವಾಸುದೇವ, ಅನಂತ, ಮುಕುಂದ, ಮಾಧವ, ಕೃಷ್ಣ, ಕೇಶವ, ಗೋವಿಂದ. ಹೆಸರು ಗೋವಿಂದ ಬೇಡ, ನಿನಗೆ ನೇರವಾಗಿ ಹಸಿಗೋಡಿಗೆ ಹರಳಿಟ್ಟ ಹಾಗೆ ಹಿಡಿದ ಕಾರ್ಯವನ್ನ ಚ್ಯುತಿ ಇಲ್ಲದೆ ಮಾಡಿ ಪೂರೈಸುವುದರಿಂದ ನನ್ನನ್ನು ಅದ್ಭುತ ಅಂತ ವಾಸುದೇವ ಪ್ರಭು ಮುರಳೀಧರ ವಾಸುದೇವ ಮುರಳೀಧರ ಅಚ್ಯುತ ಮುಕುಂದ ಮುರಾರಿ ಅಚ್ಯುತ ಅಚ್ಯುತನ ಅಯ್ಯಪ್ಪ ಕನನಗೆಯ ಕಡಲಿನೊಳಗೆ ಎಲ್ಲರೂ ನನ್ನ ವಿಚಾರ ಹೇಳುದಿಲ್ಲ. ಕೆಲವು ಜನ ಬಿಚ್ಚೂರು ಹೇಳುವುದೇ ನೀ ಆ ಮಟ್ಟಿಗೆ ಹೇಳಿಲ್ಲ ಪುಣ್ಯಾತ್ಮ. ನಾನು ತಲ್ಲ ನಮ್ಮ ಸಂತಾನೇ ಬಿದ್ದರು ಎದ್ರು ಅಂತ ಲೆಕ್ಕ. ಅಲ್ಲ ಸುಮಾರು ಸುತ್ತಿರಿಗಿದೆ ಬಿದ್ದು ಎದ್ದು. ಅದೇ ಭಾಳ ಜನ ಬೀಳ್ತಾರೆ, ಬಿದ್ದರು ಹೇಳುವುದಿಲ್ಲ. ನಾವಾಗಲ್ಲ, ಬೀಳುವಾಗಲೇ ನೋಡಿ ಬೀಳುವುದು. ಮತ್ತೆ ಎದ್ರು ಅಂತ ಲೆಕ್ಕ. ಕನನಗೆಯ ಕಡಲಿನೊಳಗೆ ಬಿದ್ದು ಎದ್ದು ಏ ಮಹಾರಾಯ ನೀನು ಅಚ್ಯುತ ಗೋವಿಂದ ಮುರಳೀಧರ ವೇಣುಗೋಪಾಲ 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 ನೋಡಿ
ಜನ ಎಲ್ಲ ನಮಗೆ ಸ್ಪಂದನೆ ನೀಡುವುದು ಒಟ್ಟಿಗೆ ನಗಾಡಿದ್ರು. ಆದರೆ ನಮ್ಮ ಒಡೆಯನಿ ನಗ ಯಾಕೆ ಅಂತ ಸಂಪೂರ್ಣ ಗೊತ್ತಾಗಲಿಲ್ಲ. ಹಾಗಾಗಿ ಅವರಿಂದ ಪರಿಚಯ ಮಾಡಿಕೊಳ್ಬೇಕು. ಇವರಿಬ್ಬರಲ್ಲ ಈತ ನಮ್ಮ ಆತನ. ಯಾಕೆಂದ್ರೆ ನನಗೂ ಇವನಿಗೆ ಹತ್ತಿರದ ಸಂಬಂಧ ಇದೆ. ಯಾಕೆಂದ್ರೆ ಇವನಿಗೆ ಮಾವ ಕಂಸ, ಕಂಸನಿಗೆ ಮಾವ ನಾನು, ನನಗೆ ಅಳಿಯ ಕಂಸ, ಕಂಸನಿಗೆ ಅಳಿಯ ಇವ. ಹೀಗೆ ಲೆಕ್ಕ ಹಾಕಿದ್ರೆ ಇವ ನನಗೆ ಮೊಮ್ಮಗನಾದ. ಈ ಮೊಮ್ಮಕ್ಕಳು ಹಾಡಿದ್ರೆ ಅಜ್ಜನಿಗೆ ಇಷ್ಟು ಕಷ್ಟ ಆಗುವುದು ಎಲ್ಲಿಲ್ಲ. ಇವ ನನಗೆ ಮೊಮ್ಮಗನಾದ, ಇವನ ಕುಲವನ್ನು ಬಲ್ಲಿ. ಅಯ್ಯ ನೀವು ಹುಟ್ಟಿದ್ದೇ ಕಂಡ್ರೆ ಇರುವಲ್ಲಿ ಕಾರಾಗೃಹದಲ್ಲಿ. ಆಮೇಲೆ ಒಳ್ಳಿಂದ ಜಾರಿಗ ಹುಟ್ಟಿದ್ದು ದೇವಕಿಗೆ, ಬೆಳೆದದ್ದು ಯಶೋದೆ ದೇವಿಯಲ್ಲಿ. ಆಮೇಲೆ ನಂದನ ಗೋಪುರದಲ್ಲಿ ಇವನ ಚೆಲ್ಲಾಟ, ಇವನ ಚಿನ್ನಾಟ. ಇವ ಸಾಮಾನ್ಯನೇ ಅಲ್ಲ. ಚಿಕ್ಕವನಿರುವಾಗ ಬೆಣ್ಣೆ ತಿಂದ. ಅವನ ಮನೆಗೆ ಒಂದು ದಿವಸ ತಿನ್ನಲಿಲ್ಲ, ಎಲ್ಲ ಬೇರೆ ಮನೆದೇ ತಿಂದ. ಆಮೇಲೆ ಸ್ವಲ್ಪ ದೊಡ್ಡವನಾದ, ಬೆಣ್ಣೆ ಕಳುವು ಬಿಟ್ಟ. ಆಮೇಲೆ ಯಮುನಾ ನದಿ ತೀರದಲ್ಲಿ ಹೆಂಗಳೆಲ್ಲ ಒಟ್ಟಾಗಿ ಸ್ನಾನ ಮಾಡುತ್ತಿರುವ ಸಮಯದಲ್ಲಿ ವಸನವನ್ನೆಲ್ಲ ಬದಿಗಿರಿಸಿ ಸ್ನಾನಕ್ಕಿಳಿದಾಗ ಈ ಗೋವಿಂದರಾಯರಲ್ಲಿ ಇವತ್ತು ಅಲ್ಲಿ ಹೋದವ ಅಲ್ಲಿಗೆ ವಸನವನ್ನೆಲ್ಲ ಆಗ ಗೋಪಿಕಾಂಗನಿಯರಲ್ಲ ದಡಕ್ಕೆ ಬಂದು ವಸನ ತೆಗಿಬೇಕು ಅಂದ್ರೆ ಈ ಗೋವಿಂದರಾಯರ ನಿಲ್ಲಲಿಲ್ಲ. ಅದನ್ನು ಹಿಡ್ಕೊಂಡು ಮರ ಏನು ಯಾರು ಕೇಳಿದ್ರು. ಅಷ್ಟೊತ್ತಿಗೆ ಇವ ಮರದ ಮೇಲೆ ಕುಳಿತು ಪಿಪ್ಪಿ ಪಿಪ್ಪಿ ಇದರಿಂದ ನಿಮ್ಮಂತ ಭಾಗವತ ಹೊಳಲು ಅಂತೇಳಿ ಬೆದರಿಗೆ ನಾನು ಕೂತು ಮಾಡಿ ಪಿಪಿ ಅಂತ ಅದನ್ನ ನೋಡಿದ್ರು. ಆಗ ಇವ ಓ ಗೋಪಿಕಾಂಗನಿಯರೇ ವಸನ ಬೇಕೆ, ಒಂದು ಕೈಯಲ್ಲಿ ಮಾನ ಮುಚ್ಚಿಕೊಂಡು ಕೇಳಿದ್ರು. ನೀವು ಎಂತ ಮುಚ್ಚಿರುತ್ತ ಮಾತು ಬೀಸಾಟ ಗೊತ್ತುಂಟ ಅವತ್ತು. ಗೋಪಿಕಾಂಗನಿಯರೇ ನಿಮಗೆ ವಸನ ಬೇಕೆ, ಎರಡು ಕೈ ಮೇಲೆತ್ತಿ. ಮೊಮ್ಮಗನೇ ಹೇಳಿ ಇನ್ನೊಬ್ಬರನ್ನು ಅವಹೇಳನ ಮಾಡುವುದಲ್ಲ. ಆಗದ ನಿನ್ನ ಪಾಲಿನಲ್ಲಿ ನಿನ್ನ ತೋಳಿನಲ್ಲಿ ಸಾಮರ್ಥ್ಯ ಇದ್ದದ್ದೇ ಹೌದು ಅಂತಾದ್ರೆ ಯಾರನ್ನು ಬೇಕಿದ್ರು ಆಯ್ಕೆ ಮಾಡಿಕೋ. ಯಾರನ್ನು ಬೇಕು ಸ್ವಲ್ಪ ನಿಲ್ಲು.
ಅಲ್ಲ, ಅವ್ರಿಗೆ ಬಿದ್ರು ಒಂದೇ ಎದ್ರು ಒಂದೇ, ಅವರೊಟ್ಟಿ ಸೇರಿ ಬಂದಲ್ಲ. ಆಯುಷ್ಯ ದೀರ್ಘನೊಟ್ಟಿಗೆ ದೋಣಿ ಏರಿದ್ರೆ ಸಾಯ್ಬೇಕಾಗ್ತದೆ. ಖಂಡಿತ ರಾಜಸೂತ ನಿಮ್ಗೆ ಒಳ್ಳೇದಲ್ಲ, ಹೋಗಿ ಸುಮ್ಮನೆ. ನಿಮಗೆ ಅವ ಯಾರು ಅಂತ ಇನ್ನೂ ಗೊತ್ತಿಲ್ಲ. ಒಂದು ಸಮಯದಲ್ಲಿ ಶುದ್ಧ ರಾಮನ ಆವತ್ತು ಅಣ್ಣ ಬಲಭದ್ರನಿಂದ ತಡೆಗೆ ಹೋಗಿದ್ರೆ ಇಷ್ಟು ಮಾತಾಡೋದಕ್ಕೆ ಆಗದೇ ಇರಲಿಲ್ವಾಗಿ. ಬೇಡ ಬಿಡು, ಈಗ ಆಡಿ ಪ್ರಯೋಜನ ಇಲ್ಲ. ನಿನ್ನಲ್ಲಿ ನಿಜವಾಗಿ ಸಾಮರ್ಥ್ಯ ಇದ್ದದ್ದೇ ಹೋಗುವಂತಾರೆ. ಹೋರಾಟದ ಮೂಲಕ ಏನು ಅಂತ ಕಾಣಿಸಿದ್ರು. ಯುದ್ಧಕ್ಕೆ ನಾವು ಮೂವರಲ್ಲಿ ಯಾರು ಬರ್ತೇವೆ? ಭೀಮ, ಅರ್ಜುನ, ಬಾರ ಅಂತ ಅರ್ಥ ಹೋಗುದು. ನಾವೆಲ್ಲ ಬಾರ ಅಂತ ನೀವು ನೀನು ಬಾರ ಯಾವ್ದಕ್ಕೆ? ಯಾರು ನೀನು?
ಯಪ್ಪ ಹಾಗಿದ್ರೆ ಎಷ್ಟು ಓಡೆ ಮಾರಾಯ ನೀನು. ಆ ಹಾಗಿದ್ರೆ ನಾನು ಆಗಿರ್ತೀಯ ಹಾ ಅರ್ಜುನ ಜಗಜ್ಜಟ್ಟಿ ಜಲಾಸಂದನನ್ನು ಅರ್ಜುನ ಆಗಲಿಕ್ಕೆ ಹಾಗಿದ್ರೆ ಅವ ಬೇಡ ನಾನು ಬೇಡ ಹಾಗಿದ್ರೆ ಪಲಾಯನ ಸೂತ್ರವ ಖಂಡಿತ ಮತ್ತೆ ನನ್ನ ಮಲ್ಲ ಯುದ್ಧಕ್ಕೆ ಯೋಗ್ಯ ಭೀಮ ಇದ್ದಾನೆ. ಬೇಕಾದ ಆಯುಧಗಳು ಸೀಸ ಕವಚಕ್ಕಿದ್ದೇನೆ. ಭೀಮಾ ಬಾಲ್ಯಾವಸ್ಥೆಯಲ್ಲಿ